ಎಲ್ಲರಿಗೂ ನಮಸ್ಕಾರಗಳು. ಇಂದು ನವೆಂಬರ್ 14 ಮಕ್ಕಳ ದಿನಾಚರಣೆ. ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಾವು ಇವತ್ತು ಊರಿನಿಂದ ಮೈಸೂರಿಗೆ ಟ್ರೈನಲ್ಲಿ ಬರ್ತಾ ಇದ್ದೀವಿ. ಟ್ರೈನಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ. ನನ್ನ ಮಗನ ಶಾಲೆಯಲ್ಲಿ ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಮಕ್ಕಳ ಫೇವ್ರೇಟ್ ಫುಡ್ ಯಾವುದಾಗಿರುತ್ತೋ ಆ ಫುಡ್ಗೆ ಸಂಬಂಧಂತೆ ಒಂದು ಡ್ರೆಸ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ನನ್ನ ಮಗನಿಗೆ ದೋಸೆ ಇಷ್ಟ, ಹಾಗಾಗಿ ನಾನು ಅವನಿಗೆ ಒಂದು ಡ್ರೆಸ್ನ ರೆಡಿ ಮಾಡೋಣ ಅಂತ ಐಡಿಯಾ ಮಾಡಿದೆ. ಬಟ್ ಮನೇಲಿ ಟೈಮ್ ಇರಲಿಲ್ಲ, ಹಂಗಾಗಿ ಊರಿಂದ ಮೈಸೂರಿಗೆ ಬರಬೇಕಾದ್ರೆ ರೆಡಿ ಮಾಡ್ಕೊಂಡು ಬಂದ್ವಿ. ಅವನದೇ ಆದಂಥ ಒಂದು ಕೋಟನ್ನು ತೆಗೆದುಕೊಂಡು ಅದಕ್ಕೆ ಡಿಫ್ರೆಂಟ್ ದೋಸೆಗಳನ್ನ ಚಿತ್ರಗಳದ್ದು ಪೇಸ್ಟ್ ತಗೊಂಡು ಅದಕ್ಕೆ ಪೇಸ್ಟ್ ಮಾಡಿ ಒಂದು ಕೋಟ್ ಥರ ರೆಡಿ ಮಾಡ್ತಾ ಇದ್ದೀವಿ. ಅವನ ಡ್ರೆಸ್ ಮೇಲೆ ಅದನ್ನು ಅವನು ಕೋಟ್ ಥರ ಹಾಕೊಂಡು ಹೋಗ್ಬೋದು. ಈಸಿ ಕೂಡ ವೇರ್ ಮಾಡೋದು ಕಷ್ಟ ಆಗ್ತಿರ್ಲಿಲ್ಲ ಅವನಿಗೆ ಅಂತ ಈ ಐಡಿಯಾನ ಮಾಡಿದ್ದೀನಿ. ಅವನು ಕೂಡ ತುಂಬ ಖುಷಿಯಾಗಿ ಇನ್ವಾಲ್ವ್ ಆಗಿ ಈ ಕೋಟನ್ನು ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನಿಗೆ ಈ ಥರ ಪೇಪರು, ಕತ್ರಿ, ಪೆನ್ಸಿಲು ಎಲ್ಲ ಕೊಟ್ಟರೆ ಅವ್ನ ಪಾಡ್ಗೆ ಅವ್ನು ಬರ್ಕೊಂಡು ಆಟ ಆಡ್ಕೊಂಡು ಬರ್ತಾನೆ. ಹಾಗಾಗಿ ನನಗೆ ಈ ಕೆಲಸ ಮಾಡೋದಕ್ಕೆ ಈಸಿ ಆಯಿತು. ಅವನು ಕೂಡ ಹೆಲ್ಪ್ ಮಾಡ್ದ. ನೋಡಿ, ಅವನು ನಾನು ಇಬ್ಬರು ಸೇರಿ ಮಾಡಿರುವಂಥ ದೋಸೆ ಕೋಟ್ ಯಾವ ಥರ ಬಂದಿದೆ ಅಂತ ಇದನ್ನು ಈ ಥರ ರೆಡಿ ಮಾಡಿದ್ದೀವಿ. ಮತ್ತು ಆ ಟೋಪಿಯನ್ನು ಯೂಸ್ ಮಾಡಿಕೊಂಡು ದೋಸೆಗಳ ರಾಜ ಅಂತ ಅಂದ್ಬಿಟ್ಟು ಕಿರೀಟ ಮಾಡಿದ್ದೀವಿ. ಹೇಗೆ ಬಂದಿದೆ?